ಅಯ್ಯೋ ಪಾಪಿಷ್ಟ, ಮನೇಲಿ ಮಕ್ಳಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದೀವಿ, ನಮ್ಮನ್ನೆಲ್ಲ ಆಚೆ ಹಾಕ್ತೀನಿ ಅಂತಿದ್ಯಲ್ಲ, ಒಂದಿಷ್ಟು ನಾಚಿಕೆ ಆಗಲ್ವ ನಿನಗೆ? ಆಗಲ್ಲಪ್ಪ, ಯಾಕೋ ಗೊತ್ತಿಲ್ಲ, ನನಗೆ ನಾಚಿಕೆನೇ ಇಲ್ಲ ಅಂತ ಅನ್ಕೊಳ್ಳಿ. ನಾನ್ ಯಾವ್ದಕ್ಕೂ ತಲೆ ಕಟ್ಟಲ್ಲ. ಅದು ಗೊತ್ತಿರೋ ವಿಷಯನೇ ಬಿಡು. ಅಷ್ಟಲ್ದಿದ್ರೆ ಹೇಳ್ತಾರ ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅಂತ. ಅಮ್ಮ, ನೀನ್ ಈ ತರ ಅವಮಾನ ಮಾಡ್ಬಿಟ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅನ್ಕೋಬೇಡ. ಈ ಮನೆ ನನ್ನ ಹೆಸರು ಆಗೋ ತನಕ ನಾನು ಈ ಮನೆನ ಬಿಟ್ಟು ಹೋಗಲ್ಲ. ನನಗೂ ಕಾನೂನು ಗೊತ್ತು, ನಾನು ಕಾನೂನು ಪ್ರಕಾರನೇ ಹೋಗ್ತೀನಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ. ಮನೆ ನಂದಾಗೋವರೆಗೂ ನಾನ್ ಮಾತ್ರ ಸುಮ್ಮನಿರಲ್ಲ. ಯಾವ್ದಕ್ಕೂ ನೀವೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ಬಿಡಿ. ನಾನು ಇಷ್ಟರಲ್ಲೇ ಬರ್ತೀನಿ, ಕೋರ್ಟ್ ನೋಟಿಸ್ ತಗೊಂಡ್ಬಂದು ಈ ಮನೆಗೆ ಸೀಲ್ ಹೊಡೆಯೋದಕ್ಕೆ. ಅದಾದ್ಮೇಲೆ ಎಲ್ಲರೂ ಕೇರ್ ಆಫ್ ಫುಟ್ಪಾತ್. ನೀನಿದ್ರೆ ಭಾಗ್ಯ ತುಂಬಾ ಖುಷಿಯಾಗಿರ್ತಾಳೆ. 100ಕ್ಕೆ 100 ಹೇಳ್ತಾ ಇದ್ದೀನಿ ಕೇಳು, ನಿನಗೆ ಭಾಗ್ಯನ ಮೇಲೆ ಪ್ರೀತಿ ಇದೆ. ಗೆಳತಿ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಗೆಳತಿ. ಏನ್ ಫ್ರೆಂಡು, ಇನ್ನು ಮಲಗಿಲ್ವಾ? ಇಲ್ಲ ಗೆಳತಿ. ಯಾಕೆ, ನಿದ್ದೆ ಬರ್ತಿಲ್ವಾ? ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇನ್ಮೇಲೆ ಹಾಗೆ ಪ್ರೀತಿ ಗೀತಿ ಎಲ್ಲ ಶುರು ಆದ್ಮೇಲೆ ನಿದ್ದೆನೇ ಕಡಿಮೆ, ಊಟನೂ ಕಡಿಮೆ. ಈ ಅನುಭವನ ಎಂಜಾಯ್ ಮಾಡು, ಗೊತ್ತಾಯ್ತಾ? ಅಯ್ಯೋ, ನಂಗೆ ನಿದ್ದೆ ಬರ್ತಿದ್ಯಪ್ಪ. ಗುಡ್ ನೈಟ್. ನನಗೆ ಇದರಲ್ಲಿ ಪ್ರೀತಿ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ನಿನಗೆ ಭಾಗ್ಯನ ಮೇಲೆ ಪ್ರೀತಿ ಇದೆ. ನಿನ್ನ ಮನಸ್ಸಲ್ಲಿ ಭಾಗ್ಯ ಇದೆ. ನೀನ್ ಯಾಕೆ ಭಾಗ್ಯನ ಮದುವೆ ಆಗ್ಬಾರ್ದು? ನೀನ್ ಯಾಕೆ ಅವಳು ಬಂದು ಹೊಸ ಬಾಳ್ ಕೊಡ್ಬಾರ್ದು? ಹೇ, ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿದೆಯಲ್ಲ, ನಿನಗೇನು ಅನ್ನಿಸ್ತಾ ಇಲ್ವಾ? ಮನೆ ಮಗ ಆಗಿ ಈ ತರನ ಮಾಡೋದು? ನಿನ್ನಂಥ ಮಗ ಹುಟ್ಟೋಕ್ಕಿಂತ ಹುಟ್ಟದೇ ಇರೋದೇ ಎಷ್ಟೋ ವಾಸಿಯಾಗಿತ್ತು. ನೀನ್ ಚಿಕ್ಕವನಾಗಿದ್ದಾಗ ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಸಾಕಿದ್ದಕ್ಕೆ ನಮ್ಗೆ ಏನೋ ಕೊಟ್ಟೆ ನೀನು. ಅಪ್ಪ ಅಮ್ಮನ ಋಣ ತೀರಿಸೋ ವಿಧಾನ ಇದು. ನಾಚಿಕೆ ಆಗಲ್ವ ನಿನಗೆ? ಓದಿಟ್ಟು ನಾಚಿಕೆ ಆಗಲ್ವ ನಿನಗೆ? ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಆಗಿಲ್ಲ, ಮಕ್ಕಳಿಗೆ ಒಳ್ಳೆ ಅಪ್ಪ ಆಗಿಲ್ಲ, ಒಳ್ಳೆ ಗಂಡ ಆಗಿಲ್ಲ. ಏನು ನಿನ್ನ ಹಣೆ ಬರ? ನಮ್ಗೆಲ್ಲ ಒಳ್ಳೇದ್ ಮಾಡೋದು ಬೇಡ, ಅಟ್ಲೀಸ್ಟ್ ಒಬ್ಬ ಒಳ್ಳೆ ಮನುಷ್ಯ, ಒಬ್ಬ ಒಳ್ಳೆ ಮನುಷ್ಯನೂ ಆಗ್ಲಿಲ್ಲಲ್ಲ ನೀನು. ನಿನ್ನ ಸಾಕೋದಕ್ಕಿಂತ ಮಾಡೋದೆಲ್ಲ ಮಾಡ್ಬಿಟ್ಟು ಅಪ್ಪ ಅಂತೆ. ಅಪ್ಪ ಮುಟ್ಟಿದ್ರೆ ನೋಡು ನಿನ್ನ ಏನ್ ಮಾಡ್ತೀನಿ ಅಂತ. ಭಾಗ್ಯ, ಬೇಗ ಕಾರ್ಕಿ ತಗೋಮ್ಮ, ಡಾಕ್ಟರ್ ಹತ್ರ ಹೋಗೋಣ. ಅಪ್ಪ ಅಪ್ಪ, ಏನಾಯ್ತಪ್ಪ? ದೂರ ಇರೋ ನೀನು. ಏನಾಯ್ತು ಮಾವ? ನಿಧಾನ ಎದ್ದೇಳಿ ಮಾವ, ಒಂಚೂರು ಮಾವ. ಹೇಳಿ
ಏ ತಾಂಡವ್, ಎಲ್ಲಿದ್ಯಾ? ಎಲ್ಲಾನು ನಮ್ ಪ್ಲಾನ್ ಪ್ರಕಾರ ಆಯ್ತು ತಾನೆ? ಅಯ್ಯೋ ಶ್ರೇಷ್ಠ, ಒಂದ್ ದೊಡ್ಡ ಬ್ಲಂಡರ್ ಆಯ್ತು. ಬ್ಲಂಡರಾ? ಏನಾಯ್ತು? ತಾಂಡವ್ ಆಯ್ತು ಸೀರಿಯಸ್, ಅದನ್ನೆಲ್ಲ ನಮ್ದ್ಯಾ ನೀನು? ಅವರೆಲ್ಲ ಎಂತ ಡ್ರಾಮಾ ಮಾಡ್ತಾರೆ ಅಂತ ಗೊತ್ತು ತಾನೆ ನಿನ್ಗೆ? ಶ್ರೇಷ್ಠ, ಇಂಥ ವಿಷಯದಲ್ಲೆಲ್ಲ ಯಾರು ನಾಟಕ ಮಾಡ್ತಾರೆ? ನಿಮ್ ಮನೆಯವ್ರು ಮಾಡ್ತಾರೆ ತಾಂಡವ್. ನಿನ್ ಮನೆ ಕೇಳಿದ ತಕ್ಷಣ ಹೇಗ್ ನಾಟಕ ಮಾಡ್ತಿದ್ದಾರೆ ನೋಡು. ನೀನ್ ಇದನ್ನೆಲ್ಲ ನಂಬಿ ಏನಾದ್ರೂ ನೀನ್ ಹಾಸ್ಪಿಟಲ್ಗೆ ಹೋದ್ರೆ ನಿನ್ ತಲೆ ಕೆಡ್ಸಿ ಅಲ್ಲಿ ಇಟ್ಕೊಳ್ತಾರೆ ಹೊರತು ಮನೇನ್ ಮಾತ್ರ ಕೊಡಲ್ಲ. ಇಲ್ಲ ಶ್ರೇಷ್ಠ, ಆತರ ಎಲ್ಲ ಅವ್ರು ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ತಾಂಡವ್, ನೀನ್ ಆಲ್ರೆಡಿ ತುಂಬಾನೇ ರಾಂಗ್ ಡಿಸಿಷನ್ಸ್ ಮಾಡಿದ್ಯಾ. ಪ್ಲೀಸ್ ಒಂದ್ಸಲ ನನ್ ಮಾತ್ ಕೇಳು. ನಾಟಕನ ನಂಬೇಡ, ಒಂದ್ಸಲ ನನ್ ಮಾತನ್ನ ಕೇಳು. ತಾಂಡವ್, ಎಲ್ರೂ ನಿನ್ನ ಬಿಟ್ಟು ಹೋದಾಗ ಕೊನೆಲಾಗೋದು ನಾನು. ಸೊ ಪ್ಲೀಸ್ ನನ್ ಮಾತನ್ನ ಒಂದ್ಸಲ ಕೇಳು. ದುಡ್ಕಿ ತಪ್ಪಾದ ನಿರ್ಧಾರ ತಗೋಬೇಡ, ಆ ಮನೆ ಬಿಟ್ಟು ಬರ್ಬೇಡ ತಾಂಡವ್. ಇಷ್ಟ ಹೇಳ್ತಿರೋದು ಯಾಕೋ ನಿಜ ಅನ್ನಿಸ್ತಿದೆ. ಇವ್ರನ್ನೆಲ್ಲ ಪೂರ್ತಿನೂ ನಂಬಕ್ಕಾಗಲ್ಲ. ಈ ಸಲ ಅಲ್ಲಿಗೆ ಹೋಗೋದ್ ಬೇಡ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ ಆಯ್ತಾ? ಅತ್ತೆ, ಮಾವಾಗ ಏನು ಆಗಲ್ಲ ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಾವ ಹುಷಾರಾಗಿ ಬರ್ತಾರತ್ತೆ. ಪಾಪ ಕಣೆ ಅವರು. ಇಷ್ಟು ದಿವಸ ನಾನು ನಿನ್ನ ಏನೇನ್ ಬೇಡ್ಕೊಟ್ಟಿದ್ದೀನೋ ಎಲ್ಲ ಕೊಟ್ಟಿದೀಯ. ಇವತ್ತು ಕೊನೆಯದಾಗಿ ನಿನ್ನೊಂದು ಬೇಡ್ಕೊಂತೀನಿ, ಕೊಡು ತಂದೆ, ಇಲ್ಲ ಅಂತ ಮಾತ್ರ ಅನ್ಬೇಡ. ನನ್ ಮಾಂಗಲ್ಯದ ಭಾಗ್ಯನ ಉಳಿಸ್ಕೊಡು, ಇಲ್ಲ ಅಂತ ಮಾತ್ರ ಹೇಳ್ಬೇಡ ದೇವ್ರೆ. ಆದಷ್ಟು ಬೇಗ ಇವರು ಹುಷಾರಾಗಿ ಬರೋ ತರ ಮಾಡು ತಂದೆ. ಹೀರೋ ಹೀರೋ ಮಾಸ್ ಹೀರೋ ಹೀರೋಯಿಸಂ ತೋರ್ಸೋದಕ್ಕೆ ಬಂದ್ಬಿಡಿದ್ಯಾ? ಕಷ್ಟದಲ್ಲಿ ಇರೋರ್ನ ನೋಡಿ ಕರ್ಗೋ ನನ್ನ ಫ್ರೆಂಡು ಹೀರೋನೆ. ಅವನು ನಿನ್ ತರ ಕೆಟ್ಟವನಲ್ಲ. ಆಯ್ತಮ್ಮ, ನಿನಗ್ ನಿನ್ ಮಗ ಒಬ್ಬ ಬಿಟ್ಟು ಊರ್ನಲ್ಲಿ ಇರೋರೆಲ್ಲರೂ ಒಳ್ಳೆಯವರು. ಇವಾಗೇನು, ಮನೆ ಕೊಡ್ತೀಯಾ ಇಲ್ವಾ? ನೀವಾಗೆ ಕೊಟ್ರೆ ಸರಿ, ಇಲ್ವಾ ಎಲ್ರನ್ನೂ ಹೊರಗ್ ಕಳ್ಸಿ ಬೀಗ ಹಾಕಿಸ್ತೀನಿ ಅಷ್ಟೇ. ಅದ್ ಹೆಂಗೋ ಬೀಗ ಹಾಕಿಸ್ತೀಯ ನೀನು? ಆಗ್ಲೇ ಹೇಳದ್ನಲ್ಲ, ಮನೆ ಬಿಟ್ಕೊಡೋ ಮಾತೇ ಇಲ್ಲ. ಈ ಮನೆ ನಂದು, ನನಗ್ ಬೇಕು ಅಷ್ಟೇ. ನೋಡಿ, ಈ ಮನೆ ಪೂರ್ತಿ ನಿಮ್ದೆ ಅಂತ ಹೇಳೋ ಆಗಿಲ್ಲ, ಅವ್ರಿಗೂ ಹಕ್ಕಿದೆ. ಅದ್ ಹೇಗ್ರಿ? ಪೂರ್ತಿ ಕಟ್ಸಿದ್ ನಾನೇ ತಾನೆ, ಅವ್ರದ್ ಹೇಗ್ ಹಕ್ಕಿರತ್ತೆ? ನಾನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಕೋರ್ಟ್ ಹೋಗ್ತೀನಿ, ಕೇಸ್ ಹಾಕ್ತೀನಿ. ಹಾಕು ಹೋಗೋ, ನಮ್ಗೇನ್ ಭಯನಾ? ಓಹೋ, ಕೇಸ್ ಹಾಕಿದ್ರೆ ಏನಾಗತ್ತೆ ಅಂತ ಪಾಪ ನಿಮ್ಗಿನ್ನೂ ಗೊತ್ತಿಲ್ಲ ಅನ್ಸತ್ತಮ್ಮ. ಈ ಮನೆಯಿಂದ ನಿಮ್ಮನ್ನೆಲ್ಲ ಆಚೆ ಹಾಕ್ತಾರೆ. ಯಾರದು ಯಾರದು ನಮ್ಮನ್ನ ಆಚೆ ಹಾಕೋರು? ಬರ್ಲಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಮ್ಮ, ನನ್ ಮೇಲೆಲ್ಲ ಜೋರ್ ಮಾಡಕ್ ಬರ್ಬೇಡ. ಪೊಲೀಸ್ ಎಲ್ಲ ಬರ್ತಾರೆ, ಅವ್ರ ಮೇಲೆ ಜೋರ್ ಮಾಡು, ಎಷ್ಟು ಬೇಕಾದ್ರೂ ಮಾಡು. ನಾನೇನಾದ್ರೂ ಸ್ಟೇ ಆರ್ಡರ್ ತಂದ್ರೆ ಈ ಕೇಸ್ ಇತ್ಯರ್ಥ ಆಗೋ ತನಕ ಕೋರ್ಟ್ ಅಲ್ಲಿ ಮನೆ ಒಳಗಡೆ ಯಾರಿಗೂ ಎಂಟ್ರಿನೇ ಇಲ್ಲ. ಪೊಲೀಸ್ ಅವ್ರು ಬಂದು ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ಮನೆಗೊಂದು ಸೀಲ್ ಹೊಡೆದು ಕಳಿಸ್ತಾರೆ. ಕೋರ್ಟ್ ಅಲ್ಲಿ ಕೇಸ್ ಇತ್ಯರ್ಥ ಆದ್ಮೇಲೆನೆ ನಿಮ್ಗೆಲ್ಲ ಈ ಮನೇಲಿ ಎಂಟ್ರಿ. ನನಗೇನೋ ಮನೆ ಇದೆ, ನೀವೆಲ್ಲ ಎಲ್ಲಿರ್ತೀರಾ? ರೋಡಲ್ಲ. ಅಯ್ಯೋ ಪಾಪಿಷ್ಟ, ಮನೇಲಿ ಮಕ್ಳಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದೀವಿ, ನಮ್ಮನ್ನೆಲ್ಲ ಆಚೆ ಹಾಕ್ತೀನಿ ಅಂತಿದ್ಯಲ್ಲ, ಒಂದಿಷ್ಟು ನಾಚಿಕೆ ಆಗಲ್ವ ನಿನಗೆ? ಆಗಲ್ಲಪ್ಪ, ಯಾಕೋ ಗೊತ್ತಿಲ್ಲ, ನನಗ್ ನಾಚಿಕೆನೇ ಇಲ್ಲ ಅಂತ ಅನ್ಕೊಳ್ಳಿ.
ನಾನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಅದು ಗೊತ್ತಿರೋ ವಿಷಯನೇ ಬಿಡು. ಅಷ್ಟಲ್ದಿದ್ರೆ ಹೇಳ್ತಾರ 3 ಬಿಟ್ಟೋರು ಊರಿಗೆ ದೊಡ್ಡೋರು ಅಂತ. ಅಮ್ಮ ನೀನ್ ಈ ತರ ಅವಮಾನ ಮಾಡ್ಬಿಟ್ರೆ ನಾನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅನ್ಕೋಬೇಡ. ಈ ಮನೆ ನನ್ನ ಹೆಸರು ಆಗೋ ತನಕ ನಾನು ಈ ಮನೆನ ಬಿಟ್ಟು ಹೋಗಲ್ಲ. ನನಗೂ ಕಾನೂನು ಗೊತ್ತು, ನಾನು ಕಾನೂನು ಪ್ರಕಾರನೇ ಹೋಗ್ತೀನಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ. ಈ ಮನೆ ನಂದಾಗೋವರೆಗೂ ನಾನ್ ಮಾತ್ರ ಸುಮ್ನಿರಲ್ಲ. ಯಾವ್ದಕ್ಕೂ ನೀವೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ಬಿಡಿ. ನಾನು ಇಷ್ಟರಲ್ಲೇ ಬರ್ತೀನಿ ಕೋರ್ಟ್ ನೋಟಿಸ್ ತಗೊಂಡ್ಬಂದು ಈ ಮನೆಗೆ ಸೀಲ್ ಹೊಡೆಯೋದಕ್ಕೆ. ಅದಾದ್ಮೇಲೆ ಎಲ್ಲರೂ ಕೇರ್ ಆಫ್ ಫುಟ್ಪಾತ್. ಅಣ್ಣ ಕಾಫಿ. ಯಾಕಣ್ಣ ಸಪ್ಪಗಿದ್ಯಾ? ಮೀನಾಕ್ಷಿ, ಪಾಪ ಭಾಗ್ಯನಿಗೆ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇದೆಯಲ್ಲಮ್ಮ. ಎಲ್ಲ ಆಗಿರೋದು ಆ ತಾಂಡವನಲ್ಲಿ. ಅವನಿಗೆ ತಕ್ಕ ಬುದ್ಧಿ ಕಲಿಸ್ಲೇಬೇಕು. ಡ್ಯಾಡ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆ ಮನೆಯಲ್ಲೇ ನೆಮ್ಮದಿ ಇಲ್ಲ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಈ ತರ ಇರುವಾಗ ಬ್ರೋ ಅಲ್ಲಿಗೆ ಹೋಗಿ ನೆಮ್ಮದಿ ಆಗಿರ್ತೀನಿ ಅಂತ ಹೇಳೋದು ಸರಿನಾ ಡ್ಯಾಡ್? ನಾಳೆ ಎಲ್ಲಾನು ಅವನಿಂದಾನೇ ಆಯ್ತು ಅಂತ ಬ್ಲೇಮ್ ಮಾಡಿದ್ರೆ ಅವಾಗ ಏನ್ ಮಾಡೋದು? ಹೌದಣ್ಣ, ಕನ್ನಿಕಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದಿ ಅಲ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಅಂತ ಪರಿಸ್ಥಿತಿಲಿ ಅವನ್ ಹೋಗಿ ಕೆಲಸ ಮಾಡೋದು ಅವನ ಆರೋಗ್ಯದ ಮೇಲೂ ಪರಿಣಾಮ ಬೀರ್ಬೋದಲ್ವಾ? ಅಣ್ಣ, ನೀನೊಂದ್ಸಲ ಆದಿ ಹತ್ರ ಮಾತಾಡೋಣ.